ಔಟ್ ಆಫ್ ಫೋಕಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಿರ್ದೇಶನ ವೃತ್ತಿಗೂ ರಿಟೈರ್ಮೆಂಟ್ ಇರೋಕ್ಕೆ ಸಾಧ್ಯನಾ? ಅಂದರೆ ಕ್ರಿಯಾಶೀಲತೆಗೆ, ಸೃಜನಶೀಲತೆಗೆ ಪ್ರಾಯಶಃ ನಿವೃತ್ತಿ ಅನ್ನೋದೇ ಇಲ್ಲ. ತಮಿಳಿನ ಭಾರತೀಯ ರಾಜ ಕೆ ಬಾಲಚಂದ್ರ ಈಗಲೂ ಕೂಡ ಅದ್ಭುತ ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ, ತಮ್ಮನ್ನು ತಾವು ತೊಡಗಿಸ್ಕೊಂಡೇ ಇದ್ದಾರೆ. ಹಾಗಾದರೆ ಭಗವಾನ್ ಯಾಕೆ ಸುಮ್ಮನಾಗ್ಬಿಟ್ರು? ಬನ್ನಿ ಅವರನ್ನೇ ಕೇಳೋಣ. ಬರಹಗಾರನ ಲೇಖನಿ ಒಂದು ದಿನ ನಿಲ್ಲಲೇಬೇಕಾ? ಹಿರಿಯ ನಿರ್ದೇಶಕನ ಈ ನಿರ್ದೇಶನ ಯಾನ ಒಂದು ದಿನ ಹಠಾತ್ತಾಗಿ ನಿಂತು ಹೋಗಲೇಬೇಕಾ? ಎಲ್ಲ ಥರದ ಸಿನಿಮಾಗಳನ್ನು ಮಾಡಿದ ಅನುಭವ, ಚಿತ್ರರಂಗದ ದಿಗ್ಗಜರನ್ನು ನಿರ್ದೇಶಿಸಿದ, ಎಲ್ಲ ತಂತ್ರಜ್ಞರ ಜೊತೆಗೆ ದುಡಿದ ಭಗವಾನ್ ಥರದ ಖ್ಯಾತ ನಿರ್ದೇಶಕರ ಈ ನಿವೃತ್ತಿ ನ್ಯಾಯವೇ? ಅಥವಾ ಅದೆಷ್ಟೋ ಪಾತ್ರಗಳನ್ನು ಆಡಿಸಿದ ಈ ನಿರ್ದೇಶಕ ಈಗ ಬೇಸರ ಮೂಡಿ ಆಟ ಮುಗಿಸಿದ್ದಾನ? ಡಾಕ್ಟರ್ ರಾಜ್ ಅಭಿನಯದ ಒಡಹುಟ್ಟಿದವರು ಮತ್ತು ಅಂಬರೀಷ್ ಅಭಿನಯದ ಬಾಳೊಂದು ಚದುರಂಗ ಚಿತ್ರಗಳನ್ನು ನಿರ್ದೇಶಿಸಿದ್ದೇ ಕೊನೆ. ಆಮೇಲೆ ದೊರೆ ಭಗವಾನ್ ಜೋಡಿ ನಿರ್ದೇಶನದಿಂದ ಹಿಂದೆ ಸರಿಯಿತು. ಈ ಬಗ್ಗೆ ಭಗವಾನ್ ಹೇಳುವುದೇನು? ಚಿತ್ರಗಳು ಅವುಗಳ ಖರ್ಚು ನಮ್ಮ ನಿರೀಕ್ಷೆಗೂ ಮೀರಿ ಹೊರಟೋಗ್ತಾ ಇತ್ತು. ನಮ್ಮ ಕೈನಲ್ಲಿ ಆ ಖರ್ಚು ವೆಚ್ಚಗಳನ್ನು ತಡ್ಕೊಳ್ಳೋ ಒಂದು ಅಸಾಧ್ಯತೆ ಕಂಡು ಬಂದ್ಬಿಡ್ತು. ಅದರಿಂದಾಗಿ ನಾವೇನು ಮಾಡಿದ್ವಿ, ನಾವು ಒಂದು ಅಚ್ಚುಕಟ್ಟಿನಲ್ಲಿ, ಒಂದು ಚೌಕದಲ್ಲಿ ಚಿತ್ರನಿರ್ಮಾಣ ಮಾಡ್ತಾ ಇದ್ದವರು ಮೊದಲಿಂದ ಈ 50 ವರ್ಷಗಳು. ಅಂಥದ್ರಲ್ಲಿ ಅದು ಯಾವಾಗ ಕಟ್ಟೆ ಹೊಡ್ಕೊಂಡು ಅದು ಒಂದು ಪ್ರವಾಹವಾಗಿ ಕೊಚ್ಕೊಂಡು ಬಂತು, ಆ ಪ್ರವಾಹದಲ್ಲಿ ನಾವು ನಿಲ್ಲೋಕ್ಕಾಗಲಿಲ್ಲ, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಚಿತ್ರದ ಬಜೆಟ್ ಬಗ್ಗೆ ಬೇಸರಗೊಂಡ ಭಗವಾನ್ ಚಿತ್ರರಂಗದಿಂದ ಹಿಂದೆ ಸರಿಯುವ ನಿರ್ಧಾರಕ್ಕೆ ಬಂದರು. ಆ ಹೊತ್ತಿಗೆ ದೊರೈಯವರ ಆರೋಗ್ಯ ಸಮಸ್ಯೆ ತಲೆದೋರಿ ಅವರು ಕಾಲವಾದರು. ಹಾಗಾದರೆ ಭಗವಾನ್ ಈ ನಡುವೆ ಏನು ಮಾಡಿದರು? ಹಿರಿತೆರೆ ಕೊಂಚ ನಮಗೆ ಆಗೋದಿಲ್ಲ ಅನ್ನಿಸ್ತು. ಆಗ ಕಿರುತೆರೆಗೆ ಶಿಫ್ಟ್ ಆಗಿ ಅನೇಕ ಧಾರಾವಾಹಿಗಳನ್ನು ನಿರ್ದೇಶಿಸ್ತಾರೆ. ಧಾರಾವಾಹಿಗಳಾದ ಮೇಲೆ ನನಗೆ ಡಾಕ್ಟರ್ ರಾಜ್ಕುಮಾರ್ ದಿ ಲಿವಿಂಗ್ ಲೆಜೆಂಡ್ ಅಂತ ಹೇಳಿಬಿಟ್ಟು ಒಂದು ಸಾಕ್ಷ್ಯ ಚಿತ್ರವನ್ನು ಮಾಡ್ತಕ್ಕಂಥ ಅವಕಾಶ ಫಿಲ್ಮ್ಸ್ ಡಿವಿಷನಿಂದ ಸಿಕ್ತು. ಇದೆಲ್ಲದರ ಮಧ್ಯೆ ಭಗವಾನ್ ಅವರು ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆಯನ್ನು ಗುರುತಿಸಿ ಗೌರವಿಸುವ ಕೆಲಸ ಆಗಲಿಲ್ಲವೇ? ಈ ಪ್ರಶ್ನೆ ಅವರ ಅಭಿಮಾನಿಗಳನ್ನು ಕಾಡಬಹುದು, ಅಥವಾ ಅವರ ಕೊಡುಗೆಗಳನ್ನು ಗಮನಿಸಿದ ಯಾರ ಮನಸ್ಸಿನಲ್ಲಾದರೂ ಮೂಡಬಹುದು. ಯಾಕೆಂದರೆ ನಿರ್ದೇಶಿಸಿದ ಚಿತ್ರಗಳೆಲ್ಲ ಯಶಸ್ವಿಯಾದವು, ಒಳ್ಳೆಯ ಗಳಿಕೆ ಕಂಡವು, ಪ್ರಶಸ್ತಿ ಬಾಚಿಕೊಂಡವು. ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡಿ ಈ ಜೋಡಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿತು. ಆದರೆ ಆ ಬಗ್ಗೆ ಏನೂ ಚರ್ಚೆಯಾಗಲೇ ಇಲ್ಲ. ಯಾಕೆ? ಭಗವಾನ್ ಹಾಗೆಯೇ ಯಾರ ಬಗ್ಗೆಯೂ ನೋವಿಲ್ಲ, ಬೇಜಾರಿಲ್ಲ. ಜನ ಗಮನಿಸಿದ್ದಾರೆ, ಗುರುತಿಸಿದ್ದಾರೆ, ಯಾವತ್ತಿಗೂ ನೆನಪಿಸಿಕೊಳ್ತಾರೆ. ಇದಕ್ಕಿಂತ ತಮಗಿನ್ನೇನು ಬೇಕು ಅನ್ನೋದು ಅವರ ಅಭಿಪ್ರಾಯ. ಸಿನಿಮಾ ನಿರ್ದೇಶಿಸುವ ಆಸೆಯನ್ನಷ್ಟೇ ಅವರು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಸಿದ್ಧತೆ ಕೂಡ ನಡೆದಿದೆ. ಹಾಗೆಂದು ಹೇಳಿ ಮಾತು ನಿಲ್ಲಿಸಿ ಹೊರಡುತ್ತಾರೆ ಭಗವಾನ್. ಸರಿ ನ ಹೋಗಿ ಬರುವೆ. ಕಾಲವು ಕುಣಿಸಿದಂತೆ ಆಡುವ ಸಮಯದ ಬೊಂಬೆ ಮನುಷ್ಯ ಅನ್ನುವ ಹಾಡು ಇವರ ಸಿನಿಮಾದಲ್ಲೇ ಬರುತ್ತೆ. ಹಾಗೆ ಭಗವಾನ್ ಕೂಡ ಕಾಲವು ಕುಣಿಸಿದಂತೆ ಕುಣಿದ್ರು, ನಮ್ಮನ್ನೆಲ್ಲ ಕುಣಿಸಿದ್ರು, ನಗಿಸಿದ್ರು, ಅಳಿಸಿದ್ರು, ಸಾಕಷ್ಟು ಒಳ್ಳೆಯ ಚಿತ್ರಗಳನ್ನು ಕೊಟ್ಟರು. ಆದರೆ ನಿರ್ದೇಶನ ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ. ನಿರ್ದೇಶನ ಮಾಡುವಂಥ ಸುದ್ದಿ ನಮ್ಮನ್ನು ಆದಷ್ಟು ಬೇಗ ತಲುಪಲಿ, ಮತ್ತೊಮ್ಮೆ ಇವರು ಕಣಕ್ಕಿಳಿಯಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7. If you come today, it's too early. If you come tomorrow, it's too late. If you come today, it's too early. If you come tomorrow. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾದರೆ ಈ ವಿಳಾಸಕ್ಕೆ ಬರೆದು ಕಳಿಸಿ. ಔಟ್ ಆಫ್ ಫೋಕಸ್ ವಿಭಾಗ, ಸುವರ್ಣ ನ್ಯೂಸ್ 24/7, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 56001. ನಮ್ಮ ಇಮೇಲ್ ವಿಳಾಸ outofocus@suvarnanews.in.